ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಅಷ್ಟಿ. ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸುತ್ತಮುತ್ತ ಮಳೆ ಆಗ್ತಾ ಇದೆ, ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಡೆಂಗ್ಯೂ ಅಂದರೆ ಏನು, ಯಾವ ಥರ ಬರುತ್ತೆ, ಯಾವ ಥರ ಹರಡುತ್ತೆ, ನಾವು ಅದರಿಂದ ಹೇಗೆ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಡೆಂಗ್ಯೂ ಅನ್ನೋಂಥದ್ದು ಒಂದು ಡೆಂಗ್ಯೂ ವೈರಸ್ನಿಂದ ಹರಡ್ತಕ್ಕಂಥ ಒಂದು ವೈರಸ್ ಕಾಯಿಲೆ. ಈಡಿಸ್ ಈಜಿಪ್ಟಿ ಅಂತ ಒಂದು ಸೊಳ್ಳೆ ಈ ಡೆಂಗ್ಯೂ ವೈರಸ್ನ ಹರಡುತ್ತೆ. ಈ ಈಡಿಸ್ ಈಜಿಪ್ಟಿ ಅಂತಕ್ಕಂಥ ಒಂದು ಹೆಣ್ಣು ಸೊಳ್ಳೆ ಬೆಳೀತಕ್ಕಂಥದ್ದು ಫ್ರೆಶ್ ವಾಟ್ರಲ್ಲಿ. ಇದು ಕೊಳಚೆ ನೀರಲ್ಲಿ ಬೆಳೆಯೋದಿಲ್ಲ, ಫ್ರೆಶ್ ವಾಟ್ರಲ್ಲಿ ಬೆಳೆಯುತ್ತೆ. ಮತ್ತು ಇದು ಹಗಲೊತ್ತು ಕಚ್ಚುತ್ತೆ. ಸೊ ಹಾಗಾಗಿ ಒಂದು ಕಚ್ಚೋದ್ರಿಂದ ಡೆಂಗ್ಯೂ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಮತ್ತು ಮೈಕೈ ನೋವು, ಮಾಂಸಖಂಡಗಳ ನೋವು, ಕಣ್ಣು ಹಿಂದೆ ತಲೆಭಾರ, ತಲೆನೋವು ತುಂಬ ಜಾಸ್ತಿ ಇರುತ್ತೆ. ಮೈಕೈ ನೋವು ಮಯಾಲ್ಜಿಯಾ ಅಂತ ಕರಿತೀವಿ, ಅದು ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಸ್ಕಿನ್ ರ್ಯಾಷಸ್ ಕೂಡ ಆಗ್ಬೋದು. ಇದು ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಂತ ಒಂದು ಕಂಡೀಷನ್ಗೂ ಕೂಡ ಎಡೆ ಮಾಡಿಕೊಡ್ಬೋದು. ಬಿಕಾಸ್ ಇದು ಬಿಳಿ ರಕ್ತ ಕಣಗಳಾದಂಥ ಪ್ಲೇಟ್ಲೆಟ್ಗಳನ್ನು, ರಕ್ತವನ್ನು ಹೆಪ್ಪುಗಟ್ಟಿಸೋಕ್ಕೆ ಬೇಕಾದಂಥ ಪ್ಲೇಟ್ಲೆಟ್ಗಳನ್ನು ಇದು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಇದು ಬ್ಲೀಡಿಂಗ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಎಲ್ಲರಿಗೂ ಇದಾಗುತ್ತೆ ಅಂತಲ್ಲ, ಬಟ್ ಡೆಂಗ್ಯೂ ಸಿವಿಯರ್ ಡೆಂಗ್ಯೂ ಡಿಸೀಸ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಥರ ಆಗೋ ಸಾಧ್ಯತೆ ಇರುತ್ತೆ. ಸೊ ಜ್ವರ, ಮೈಕೈ ನೋವು, ತಲೆನೋವು, ಸುಸ್ತು, ಮೈಮೇಲೆ ಗಂಧೆಗಳು, ಇದು ಯಾವುದೇ ಲಕ್ಷಣಗಳಿದ್ದಲ್ಲಿ ಆಸ್ಪತ್ರೆಗೆ ಹೋಗಿ ತಮ್ಮನ್ನು ತಾವು ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಮತ್ತು ಇನ್ನೇನು ಮಾಡ್ಬೋದು ಅಂತಂದರೆ, ಈ ಮನೆ ಸುತ್ತಮುತ್ತ ಫ್ರೆಶ್ ವಾಟರ್ ನಿಲ್ದಂಗೆ ಟೈರ್ಗಳ ಹತ್ರ ಇರ್ಬೋದು, ಅಥವಾ ಚಿಪ್ಪುಗಳಲ್ಲಿರ್ಬೋದು, ಅಥವಾ ಗುಂಡಿಗಳಲ್ಲಿರ್ಬೋದು, ಫ್ರೆಶ್ ವಾಟರ್ ನಿಲ್ದಂಗೆ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು ಒಂದು. ಆಮೇಲೆ ಮನೇಲಿ ಶೇಖರಿಸಿಟ್ಟಂಥ ನೀರನ್ನು, ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆಗಿರ್ತಕ್ಕಂಥ ನೀರನ್ನು ವಾರದಲ್ಲಿ ಒಂದು ಸಲ ಅದನ್ನು ಖಾಲಿ ಮಾಡಿ ಡ್ರೈ ಡೇ ಅಂತ ಆಚರಿಸ್ಬೇಕು. ಸೊ ಡ್ರೈ ಡೇ ಅಂತಲೇ ಒಣ ದಿನ ಆಚರಿಸೋದು ಅಂತ ಕರಿತೀವಿ. ಅಂದರೆ ಒಂದು ದಿನ ಅದನ್ನು ಡ್ರೈ ಆಗಿಟ್ಟರೆ ಅಲ್ಲಿ ಒಳಗಡೆ ಲಾರ್ವಾ ಬೆಳೆಯೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಡೆಂಗ್ಯೂ ಸೊಳ್ಳೆನೂ ಉತ್ಪತ್ತಿ ಆಗೋದಿಲ್ಲ. ಮತ್ತು ಇನ್ನೂ ಒಂದು, ಕೆಲವೊಂದು ಸಲ ಮನೆ ಮುಂದೆ ಪಾಂಡ್ ಮಾಡಿರ್ತೀವಿ, ಒಂದು ಸಣ್ಣದು ಲೋಟಸ್ ಏನೋ ಹಾಕೊಂಡಿರ್ತೀವಿ, ಅಲ್ಲೇನೋ ಒಂಚೂರು ನೀರು ಇರೋ ಸಾಧ್ಯತೆ ಇದ್ದು ಅದನ್ನು ಒಣಗ್ಸೋಕ್ಕಾಗಲ್ಲ ಅನ್ನೋಂಥ ಸಂದರ್ಭ ಇದ್ದರೆ ಅಲ್ಲಿ ಗ್ಯಾಂಬಿಸಿಯಾ ಮತ್ತು ಗಪ್ಪಿ ಫಿಶ್ಗಳು ಅಂತ ಬರ್ತವೆ. ಆ ಫಿಶ್ಗಳನ್ನ ಅದ್ರೊಳಗೆ ಬಿಟ್ಟರೆ ಆ ಲಾರ್ವಾಹಾರಿ ಮೀನುಗಳು ಆ ಒಂದು ಈಡಿಸ್ ಈಜಿಪ್ಟಿ ಸೊಳ್ಳೆಯ ಲಾರ್ವಾಗಳನ್ನೆಲ್ಲ ಅದು ತಿಂದು ಅದು ಖಾಲಿ ಮಾಡುತ್ತೆ. ಸೊ ಹಾಗಾಗಿ ಇದು ಕೂಡ ಮಾಡಬಹುದು. ಇನ್ನೇನು, ನಾವು ಸೊಳ್ಳೆ ಕೈಲಿ ಕಚ್ಚಿಸ್ಕೊಳ್ದಂಗೆ ಆದಷ್ಟು ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟು, ಫುಲ್ಲಾಗಿ ಬಟ್ಟೆಗಳನ್ನು ಹಾಕುವಂಥದ್ದು ಇರ್ಬೋದು, ಅಥವಾ ಮಸ್ಕಿಟೋ ರಿಪೆಲೆಂಟ್ ಕೆಮಿಕಲ್ಗಳನ್ನು ಮೈಗೆ ಹಚ್ಕೊಳ್ಳೋಂಥದ್ದು ಇರ್ಬೋದು, ಮನೆ ಕಿಟಕಿಗಳಿಗೆ ಮೆಶ್ ಹಾಕ್ಸೋಂಥದ್ದು ಇರ್ಬೋದು, ಮಲ್ಕೋಬೇಕಾದ್ರೆ ಸೊಳ್ಳೆ ಪರ್ದೆ ಹಾಕೋಂಥದ್ದು ಇರ್ಬೋದು. ಇದು ಹೆಚ್ಚಾಗಿ ಡೇ ಟೈಮಲ್ಲಿ ಕಡಿಯೋದ್ರಿಂದ ಮಕ್ಕಳು ಆಚೆ ಕಡೆ ಆಟ ಆಡ್ತಾ ಇರ್ತಾರೆ. ಸೊ ಅವರಿಗೆ ಆದಷ್ಟು ಪ್ರೊಟೆಕ್ಟಿವ್ ಕ್ಲಾತ್ಸು ಮತ್ತು ಮಸ್ಕಿಟೋ ರಿಪೆಲೆಂಟ್ ಇದನ್ನು ಲಿಕ್ವಿಡನ್ನು ಹಾಕಿ ಕಳಿಸಿ ಪ್ರೊಟೆಕ್ಷನ್ ಮಾಡ್ಕೋಬೋದು. ಈ ಥರ ಯಾವುದೇ ಜ್ವರ, ತಲೆನೋವು, ಮೈಕೈ ನೋವು ಬಂದಲ್ಲಿ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತವಾದಂಥ ಪರೀಕ್ಷೆಗಳಿಂದ ಕಂಡುಹಿಡ್ಕೊಂಡು ಚಿಕಿತ್ಸೆಯನ್ನು ತಗೊಳ್ಳೋದ್ರ ಮೂಲಕ ನಾವು ಡೆಂಗ್ಯೂವಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಅವಾಯ್ಡ್ ಮಾಡ್ಬೋದು. ಸೊ ಇವಿಷ್ಟು ಇವತ್ತಿನ ಮಾಹಿತಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರೂ ಸುರಕ್ಷಿತವಾಗಿರೋಣ, ಎಲ್ಲರೂ ಆರೋಗ್ಯವಿರೋಣ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.